ಏ ಹಾಯ್ ಗೈಸ್, ನಾ ರೆಡಿ ಹಾಕೇಶಿ ಇಲ್ಲಿ ಬಂದಿ. ಇವಾಗ ಹೊಂಟಿ ನೋಡ್ರಪ್ಪ ಆಂಜನೇಯ ಗುಡಿಗೆ. ಅದೇ ಸಾಲಿ ನೋಡ್ರಿ ಹೆಂಗದ ಹುಲಿಗಳ. ನಮ್ ತಮ್ಮ ನೋಡ್ರಿಪ್ಪ ಹೆಂಗ್ ನಚ್ಕೊಳಕತ್ತಾನ. ಇವ್ರಿಗಂತರೂ 100 ವರ್ಷ ಸಾವಿಲ್ಲ ನೋಡ್ರಿಪ್ಪ. ಹಂಗೆ ಇವನಿಗೊಂದು ಕೊಟ್ಕೇಸಿ ರೀಲ್ ಶೂಟ್ ಮಾಡಾಕತ್ತೀವಿ ನೋಡ್ರಪ್ಪ. ಹೆಂಗದ ನೋಡ್ರಿಪ್ಪ ಗೈಸ್. ಏನ್ ಚಿಂತಿಲ್ಲ ಗೈಸ್, ಏನೇನ್ ಚಿಂತಿಲ್ಲ. ಹಾಯ್ ಗಾಯ್ಸ್, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಶಾಲು ಅವ್ರ ಬಲ್ಲಿ ಹೋಗಿನಿ, ಅವ್ರೊಂದು ಕೆಲಸ ಹಚ್ಬಿಟ್ರೆ ಗೈಸ್, ಅದು ಕೆಲಸ ಕಂಪ್ಲೀಟ್ ಮಾಡ್ಕೇಶಿ ಹಂಗೆ ನಾ ಮನೆಗೆ ಬಂದು ನೋಡ್ರ ಅಪ್ಪ ಎಲ್ಲ ಬ್ಯಾಟ್ರಿಗಳು ತೆಗೆದಿಟ್ಟಿದ್ದ. ಅದಕ್ಕೆ ಬ್ಯಾಟ್ರಿ ತೊಗೊಂಡು ಹೋಗ್ಕೇಶಿ ಅಣ್ಣನ ಕೈಯಾಗ ಕೊಟ್ಟು ಹಂಗೆ ನನಗೆ ಅಣ್ಣ ಹೋಗ್ಕೇಶಿ ಒಂದು ಬಾಕ್ಸ್ ಆ್ಯಸಿಡ್ ತೊಗೊಂಬ ಅಂತ ಕಳ್ಸಿದ ನೋಡ್ರಪ್ಪ. ತೊಗೊಂಬಂದ್ಕೇಶಿ ಅಣ್ಣನ ಕೈಯಾಗ ಕೊಟ್ಟು ಎಲ್ಲ ಸರ್ವಿಸ್ ಮಾಡೋಣ ಅಂತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಹಾಯ್ ಗೈಸ್, ವಿಷಯ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರಾಕತ್ತಾರ ಗೈಸ್. ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಅತ್ತಿ ಮಾವ ಗೈಸ್. ಏನೋ ಒಂಥರ ಸ್ಪೆಷಲ್ ಪರ್ಸನ್ ಗೈಸ್ ನಮ್ಮ ಲೈಫಲ್ಲಿ. ಅವರು ದೇವ್ರು ಕೊಟ್ಟ ಭಾಗ್ಯನೂ ಏನು ನಾವೇ ಪಡ್ಕೊಂಡು ಬಂದೀವೋ ಒಂದು ಗೊತ್ತಿಲ್ಲ ಗೈಸ್. ಅವ್ರು ಬಂದ್ಮೇಲೆ ಸಿಗುವಂತ ಗೈಸ್. ಎಲ್ಲರೂ ಬಂದಾರ ನೋಡಿ ಗೈಸ್, ಫುಲ್ ಹ್ಯಾಪಿ ಆಗದಿ ಇವತ್ತು. ಇವ್ರು ನಮ್ಮ ಅತ್ತಿ ಮಕ್ಳು ಗೈಸ್ ನಾಚ್ಕೊಳಕತ್ತ. ನಮ್ಮ ಅತ್ತಿ ಮಗಳು ನೋಡ್ರಿಪ್ಪ ಗೊಂಬಿ ಕಾಲು ಮುರ್ಕೊಂಡ್ ಬಂದ್ಬಿಟ್ಟಾಳ. ಹೆಂಗೆ ನಾಚ್ಕೊಳಕತ್ತಾಳ ನೋಡ್ರಿ. ಇವ್ರು ನಮ್ಮ ದೊಡ್ಡತ್ತೆ ಗೈಸ್. ಇವ್ರಿಗೂ ಆ್ಯಂಡ್ ನಮ್ಮ ಪಪ್ಪಾಗೂ ಸ್ವಲ್ಪನೂ ಮಿಸ್ ಇಲ್ಲ, ಹಾಗೆ ಹೋಲಿಕೆ ಇದೆ. ಹಾಯ್ ಗೈಸ್, ನಾವು ಇವಾಗ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನಮ್ಮ ಅತ್ತಿ ಮಗ ಕರ್ಕೊಂಡು ಕೇಸಿ ಭಜಿ ತೊಗೊಂಬರಕ್ ಗೈಸ್. ಇವ್ರು ನಮ್ಮ ಸೈಡ್ ಭಜಿ ಭಾಳ ಇಷ್ಟಪಡ್ತಾರೆ ಗೈಸ್, ಅದಕ್ಕೆ ನಮ್ಮ ಸೈಡ್ ಭಜಿ ತೊಗೊಂಬರಕ್ ಹೊಂಟಿವಿ ಗೈಸ್. ಇಲ್ಲಿಂದ ಭಜಿ ತೊಗೊಂಡು ಹೋಗೋಷ್ಟ್ರೊಳಗೆ ಎಲ್ಲರೂ ತಡ ಇಲ್ಲದೆ ಊಟಕ್ಕೆ ಕುಂತ್ಬಿಟ್ಟಾರೆ ಗೈಸ್. ನೋಡಿ, ಅವರಿಗೆ ನಮ್ಮೂರು ಭಜಿ ಅಂದ್ರೆ ತುಂಬ ಇಷ್ಟ ಗೈಸ್. ಎಲ್ಲರೂ ಭಜಿ ತಿನ್ನೋಳಗೆ ಬ್ಯುಸಿ ಇದ್ರೆ ನಮ್ಮ ಅತ್ತಿ ಮಗಳು ಫುಲ್ ಡಿಪ್ರೆಷನ್ ಒಳಗೆ ಹೋಗಿ ಇಲ್ಲಿ ಒಂದು ಬರೆಯಕತ್ತಾಳ ಗೈಸ್. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋ ಟೈಮ್ ಅಂತ. ಸಿಗುವ ನೆಕ್ಸ್ಟ್ ವಿಡಿಯೋ ಒಳಗೆ. ಇವತ್ತು ನಾವು ವ್ಲಾಗ್ ಎಂಡ್ ಮಾಡಲ್ಲ, ನಮ್ಮ ಹುಲಿ ವ್ಲಾಗ್ ಎಂಡ್ ಮಾಡುತ್ತೆ ನೋಡ್ರಿ.